ನಮಸ್ಕಾರ ಸ್ನೇಹಿತರೆ, ಅದು ಭಾರತದ ಭವ್ಯ ಪರಂಪರೆಯನ್ನು ಎತ್ತಿ ಹಿಡಿದಿರುವ ಸ್ಥಳ. ಅಲ್ಲಿ ಇದ್ದವಂತೆ ಅತ್ಯದ್ಭುತ ಅರಮನೆಗಳು, ಮುತ್ತು ರತ್ನದಿಂದ ವೈಭವದಿಂದ ಮೆರೆದ ನಗರ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಇದ್ದಂತಹ ನಗರ. ಮಹಾಭಾರತ ಅನ್ನೋದು ಕಪೋಕಲ್ಪಿತ ಅಂತ ವಾದ ಮಾಡೋ ಜನರಿಗೆ ಮುಖದ ಮೇಲೆ ಹೊಡೆಯೋ ರೀತಿ ಐತಿಹಾಸಿಕ ಮತ್ತು ಪೌರಾಣಿಕವಾಗಿ ನಿಂತಿರುವ ನಗರ ಅದು. ಭಾರತದ ವಿಜ್ಞಾನಿಗಳಲ್ಲದೆ ಅಂತಾರಾಷ್ಟ್ರೀಯ ಭೂಗರ್ಭ ಶಾಸ್ತ್ರಜ್ಞರು ಮತ್ತು ಪುರಾತತ್ವ ವಿಜ್ಞಾನಿಗಳು ಪರೀಕ್ಷೆ ಮಾಡಿದ್ದಾರೆ. ಅವರು ಹೇಳುವ ಪ್ರಕಾರ ಸಹಸ್ರಾರು ವರ್ಷಗಳ ಹಿಂದೆ ಅಲ್ಲೊಂದು ನಗರವಿತ್ತು. ಅಂತಹ ನಗರವಾದರೂ ಯಾವುದು? ಅದು ಇರೋದಾದರೂ ಎಲ್ಲಿ? ಅದರ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಈ ವಿಡಿಯೋ ನೋಡುತ್ತಿರುವ ತಾವು ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರೆಯಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಹಿಂದೆ ನಡೆದ ಮಹಾಭಾರತ ಮತ್ತು ರಾಮಾಯಣ ನಡೆದಿರುವುದರ ಬಗ್ಗೆ ಜನ ಈಗಲೂ ಕೂಡ ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಮಹಾಭಾರತ ನಡೆದಿರುವುದು ಶ್ರೀಕೃಷ್ಣನ ಇರುವಿಕೆಯ ಬಗ್ಗೆ ಸ್ಪಷ್ಟ ರೀತಿ ನೈಜತೆ ತಿಳಿಸುವ ಸ್ಥಳ ಹೊಂದಿದೆ. ಆ ಸ್ಥಳದ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಭೂಗರ್ಭ ಶಾಸ್ತ್ರಜ್ಞರು, ಇತಿಹಾಸಕಾರರ ಪ್ರಕಾರ ಈ ನಗರ ಸುಮಾರು 5,000 ವರ್ಷಗಳ ಹಿಂದಿನದು ಎಂದು ಅಭಿಪ್ರಾಯಿಸಲಾಗಿದೆ. ಈ ನಗರದಲ್ಲಿ ಸುಂದರವಾದ ಕಟ್ಟಡಗಳಿವೆ, ಸಭಾಂಗಣಗಳಿವೆ, ಆಧುನಿಕ ರಸ್ತೆಗಳಿವೆ, ಶಿಲ್ಪಕಲೆಗಳಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಕಾಲದಲ್ಲಿ ವೈಭವಿತವಾಗಿ ಮೆರೆದ ನಗರವೆಂದು ಅಭಿಪ್ರಾಯಿಸಲಾಗಿದೆ. ಆದರೆ ಈ ನಗರವನ್ನು ನಾವ್ಯಾರೂ ನೋಡಲಿಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ, ಏಕೆಂದ್ರೆ ಈ ನಗರ ಸಮುದ್ರದ ಗರ್ಭದಲ್ಲಿ ಮುಳುಗಿ ಹೋಗಿದೆ. ಅನೇಕ ಸತ್ಯಗಳನ್ನು ತನ್ನೊಳಗೆ ಇಟ್ಟುಕೊಂಡು ಮೂಕ ಸಾಕ್ಷಿಯಾಗಿ ನಿಂತಿದೆ ಸ್ನೇಹಿತರೆ. ವಿಜ್ಞಾನಿಗಳು ಕೂಡ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಸಮುದ್ರದೊಳಗಿನ ನಗರಕ್ಕೆ ತಲುಪಿ ಆ ಅದ್ಭುತ ನಗರದ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಸ್ನೇಹಿತರೆ. ಅಷ್ಟಕ್ಕೂ ಆ ನಗರ ಬೇರಾವುದೂ ಅಲ್ಲ, ಅದೇ ದ್ವಾರಕಾ. ಶ್ರೀಕೃಷ್ಣ ಪರಮಾತ್ಮನ ಸ್ಥಳ ದ್ವಾರಕೆ ಎಂದಾಕ್ಷಣ ಕೆಲವರಿಗೆ ಈ ನಗರ ಧನ್ಯತೆ, ಶ್ರದ್ಧಾ ಕೇಂದ್ರ. ಕೆಲವರಂತೂ ದ್ವಾರಕೆಯನ್ನು ವಿವಾದ ವಸ್ತುವಾಗಿಸಿಕೊಂಡಿದ್ದಾರೆ. ಮಹಾನ್ ಇತಿಹಾಸ ಉತ್ಖನನಕಾರರ ಪ್ರಕಾರ ನಗರದ ಉತ್ಖನನ ಫಲವಾಗಿ ಅನೇಕ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ದ್ವಾರಕೆಯ ಅದ್ಭುತ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಮಹಾಭಾರತದ ಗ್ರಂಥದಲ್ಲಿ ದ್ವಾರಕೆಯ ಬಗ್ಗೆ ಉಲ್ಲೇಖವಿದೆ. ದ್ವಾರಕೆಯಲ್ಲಿ 9 ಲಕ್ಷ ಅರಮನೆಗಳು, ದೊಡ್ಡದಾದ ರಸ್ತೆಗಳು, ಮುತ್ತು ರತ್ನಗಳಿಂದ ಸಿಂಗರಿಸಿದ ಅರಮನೆಗಳಿದ್ದವು ಎಂದು ಹೇಳಲಾಗಿದೆ. ಉತ್ಖನನದ ವೇಳೆಯಲ್ಲಿ ಅಷ್ಟು ಅರಮನೆಗಳು ಸಿಗದಿದ್ದರೂ ಕೂಡ ದ್ವಾರಕೆ ಎಂಬ ಅದ್ಭುತ ನಗರವಿತ್ತು ಎನ್ನುವುದಂತೂ ಅಕ್ಷರಶಃ ಸತ್ಯ. ಇನ್ನೂ ತೀಕ್ಷ್ಣವಾದ ಉತ್ಖನನ ನಡೆಯದ ಕಾರಣ ಅದೆಷ್ಟೋ ಮಾಹಿತಿ ನಮ್ಮ ಗಮನಕ್ಕೆ ಬಂದಿಲ್ಲ ಎನ್ನುವುದಂತೂ ಸತ್ಯ. ದ್ವಾರಕೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯಬೇಕೆಂದ್ರೆ ನಮಗೆ ಭಾಗವತ್ ಪುರಾಣದ ಅರಿವು ಇರುವುದು ಅತ್ಯಗತ್ಯ. ಶ್ರೀಕೃಷ್ಣ ಜನನದ ನಂತರ ಮಾವ ಕಂಸ ಈ ಮಗುವನ್ನು ಕೊಲ್ಲೋಕೆ ಶತಪ್ರಯತ್ನ ಮಾಡ್ತಾನೆ. ಸೋದರ ಮಾವ ಮತ್ತು ಅಳಿಯನ ನಡುವೆ ನಡೆದ ಕದನ ಕೊನೆಗೆ ಕಂಸನನ್ನು ಶ್ರೀಕೃಷ್ಣನು ಕೊಲ್ಲುವುದರ ಮೂಲಕ ಪರಿಸಮಾಪ್ತಿಯಾಗುತ್ತೆ. ಆದರೆ ಅಲ್ಲಿಗೆ ಕೃಷ್ಣನ ಶತ್ರುತ್ವಗಳು ಮುಗಿದು ಹೋಗುವುದಿಲ್ಲ. ಕಂಸನ ವಧೆ ನಂತರ ಅವನ ತಂದೆ ಉಗ್ರಸೇನಾ ಮಹಾರಾಜನನ್ನು ಮಥುರಾದ ಮಹಾರಾಜನನ್ನಾಗಿ ನೇಮಿಸ್ತಾನೆ ಕೃಷ್ಣ. ಕಂಸನ ವಧೆ ಅವನ ಅನುಯಾಯಿಗಳಲ್ಲಿ ಕೃಷ್ಣ ದ್ವೇಷವನ್ನ ಬೆಳೆಸುತ್ತೆ. ಅದರಲ್ಲಿಯೂ ಕಂಸಾಸುರನ ಮಾವ ಜರಾಸಂಧ ಶ್ರೀಕೃಷ್ಣನ ಮೇಲೆ ಕೋಪಗೊಂಡು ಮಥುರಾ ರಾಜ್ಯದ ಮೇಲೆ ಸತತ 17 ಬಾರಿ ದಾಳಿ ಮಾಡ್ತಾನೆ. ಶ್ರೀಕೃಷ್ಣ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಕೂಡ ಯುದ್ಧದ ಪರಿಣಾಮದಿಂದ ತನ್ನವರಿಗಾದ ತೊಂದರೆ ನಿವಾರಿಸೋಕೆ ಒಂದು ನಿರ್ಧಾರಕ್ಕೆ ಬರ್ತಾನೆ ಸ್ನೇಹಿತರೆ. ಅದೇನೆಂದ್ರೆ ತನ್ನ ಮತ್ತು ತನ್ನ ಪರಿವಾರವನ್ನೆಲ್ಲ ಮಥುರಾ ನಗರವನ್ನು ತೊರೆದು ದ್ವಾರಕೆಗೆ ಬಂದು ನೆಲೆಸ್ತಾನೆ ಸ್ನೇಹಿತರೆ. ಗುಜರಾತಿನ ಸಮುದ್ರ ತಟದಲ್ಲಿ ತನ್ನ ಪರಿವಾರ ಸಮೇತ ಒಂದು ಸುಂದರವಾದ ನಗರವನ್ನು ನಿರ್ಮಿಸಿಕೊಂಡು ಅಲ್ಲೇ ನೆಲೆಸ್ತಾನೆ ಸ್ನೇಹಿತರೆ.
ಈ ದ್ವಾರಕೆ ನಿರ್ಮಾಣ ಆಗಿದ್ದು ಕೂಡ ವಿಶೇಷಣ ಸ್ನೇಹಿತರೆ. ಗುಜರಾತಿನ ಸಮುದ್ರದ ದಡದಲ್ಲಿ ಸುಮಾರು 96 ಚದರ ಕಿಲೋಮೀಟರ್ನಲ್ಲಿ ಸಮುದ್ರ ರಾಜನ ಅನುಮತಿ ಪಡೆದು ನಗರ ನಿರ್ಮಾಣಕ್ಕೆ ಮುಂದಾಗ್ತಾನೆ ಶ್ರೀಕೃಷ್ಣ. ಎಂತಹ ಅದ್ಭುತ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಸಮುದ್ರ ರಾಜನ ಅನುಮತಿ ಪಡೆದು ಅಂದರೆ ಪ್ರಕೃತಿ ಅನುಮತಿ ಪಡೆದು ಶ್ರೀಕೃಷ್ಣ ಪರಮಾತ್ಮ ದ್ವಾರಕೆ ನಗರ ನಿರ್ಮಾಣಕ್ಕೆ ಮುಂದಾಗ್ತಾನೆ. ಅದೇ ತರಹ ದ್ವಾರಕೆ ಸುವ್ಯವಸ್ಥಿತವಾಗಿ ನಿರ್ಮಾಣ ಮಾಡಲು ಅಂದಿನ ಪ್ರಖ್ಯಾತ ದೇವಶಿಲ್ಪಿ ವಿಶ್ವಕರ್ಮ ಅವರಿಗೆ ನೀಡಲಾಗುತ್ತದೆ. ಗೋಮತಿ ನದಿಯ ದಡದ ಮೇಲೆ ನಿರ್ಮಾಣವಾದ ನಗರ ಸೌಂದರ್ಯದಲ್ಲಿ ಇಂದ್ರಲೋಕವನ್ನೇ ನಿರ್ಮಾಣ ಮಾಡುತ್ತಿತ್ತು ಎಂದು ಇತಿಹಾಸಕಾರರು ವರ್ಣಿಸುತ್ತಾರೆ. ಅಂದಿನ ಕಾಲದಲ್ಲಿ ಸುಂದರವಾದ ಅರಮನೆಗಳು, ಸುವ್ಯವಸ್ಥಿತ ರಸ್ತೆಗಳು, ವ್ಯಾಪಾರ ಕೇಂದ್ರಗಳು, ಸಭೆಗಳನ್ನು ನಡೆಸಲು ಸಭಾಂಗಣಗಳು ನಿರ್ಮಾಣ ಮಾಡಲಾಗಿತ್ತಂತೆ. ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ನರಕಾಸುರರಿಂದ ಬಿಡಿಸಿ ತಂದ 16,000 ಆಶ್ರಿತ ಸ್ತ್ರೀಯರಿಗೂ ಅಲ್ಲೇ ಅರಮನೆ ನಿರ್ಮಿಸಿ ಅವರೆಲ್ಲರಿಗೂ ಆಶ್ರಯ ಕಲ್ಪಿಸಲಾಗಿತ್ತು. ದೇವಲೋಕವೇ ಬೆರಗಾಗುವಂತೆ ದ್ವಾರಕ ನಿರ್ಮಾಣವಾಯಿತು. ಹೀಗೆ ಅವನತಿಯೂ ಕೂಡ ಅಷ್ಟೇ ವಿಚಿತ್ರವಾಗಿ ಜರುಗಿತು ಸ್ನೇಹಿತರೆ. ಹೌದು ಸ್ನೇಹಿತರೆ, ಶ್ರೀಕೃಷ್ಣ ಭೂಲೋಕದಲ್ಲಿ ತನ್ನ ಕಾರ್ಯಭಾರವನ್ನು ಮುಗಿಸಿ ಹಿಂದಿನ ಜನ್ಮದಲ್ಲಿ ವಾಲಿಗೆ ಕೊಟ್ಟ ವರದಂತೆ ಬೇಡನ ಬಾಣ ತಗುಲಿ ತನ್ನ ಇಹಲೋಕ ಪಯಣವನ್ನು ಮುಗಿಸ್ತಾನೆ. ಅಲ್ಲಿಗೆ ಕೃಷ್ಣಾವತಾರ ಕೊನೆಗೊಳ್ಳುತ್ತೆ. ಹೀಗೆ ವೈಕುಂಠದತ್ತ ಸಾಗಿದ ನಂತರ ಯಾದವ ವೀರರು ತಮ್ಮಲ್ಲೇ ಒಳಜಗಳ ಶುರು ಇಟ್ಕೊಳ್ತಾರೆ. ಅದರ ಫಲವಾಗಿ ಯಾದವ ವೀರರು ಸಾವಿಗೀಡಾದರು. ದ್ವಾರಕೆಗೆ ಬರುವ ಅರ್ಜುನ ಅಲ್ಲಿನ ಕೃಷ್ಣನ ಪತ್ನಿಯರನ್ನ ಮತ್ತು ಮಕ್ಕಳನ್ನ ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಂದ. ಹೀಗೆ ಕೃಷ್ಣನ ಉತ್ತರಾಧಿಕಾರಿಗಳು ದ್ವಾರಕೆ ತೊರೆತಿದ್ದ ಹಾಗೆ ಸಮುದ್ರ ರಾಜ ತನ್ನ ಭೂಪ್ರದೇಶವನ್ನು ತಾನು ಮರಳಿ ತೆಗೆದುಕೊಂಡು ಬಿಟ್ಟ. ಹೀಗೆ ದೇವವೈಭವದ ದ್ವಾರಕೆ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಒಂದಾನೊಂದು ಕಾಲದಲ್ಲಿ ವೈಭವವಾಗಿ ಮೆರೆದ ನಗರ ಇಂದು ಮೂಕ ಸಾಕ್ಷಿಯಾಗಿ ನೀರಿನಲ್ಲಿ ನಿಂತಿದೆ.